ಈಗಾಗಲೇ ಮೂಡ ಹಗರಣದಿಂದ ಸರ್ಕಾರ ಏನಾಗುತ್ತೋ ಅನ್ನುವಂಥ ಚಿಂತೆಯಲ್ಲೇ ಎಲ್ಲ ಚಿಂತೆಗಳು ಶುರುವಾಗ್ಬಿಟ್ಟಿದೆ. ನಾಯಕರಿಗೆ ಢವಢವ ಶುರುವಾಗಿದೆ. ಅದರ ಬೆನ್ನಲ್ಲೇ ಸರ್ಕಾರವನ್ನ ಕೆಡವೋದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಆಫರ್ ನೀಡಲಾಗಿದೆಯಾ? ಈಗೊಂದು ಪ್ರಶ್ನೆ, ಈಗೊಂದು ಮಾಹಿತಿ. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ಮಾಡಲಾಗಿದೆಯಂತೆ. ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 50 ಜನ MLA ಖರೀದಿಗೆ ನಡೀತಾ ಇದೆಯಾ ಪ್ರಯತ್ನ. ಶಾಸಕರನ್ನ ಸಂಪರ್ಕಿಸುತ್ತಿರುವಂತಹ ಬಿಜೆಪಿ ಬ್ರೋಕರ್ ಅಂತ 50 ಕೋಟಿ ಆಫರ್ ಇತ್ತಂತೆ. ಈಗ ಅದು 100 ಕೋಟಿಗೆ ಏರಿಕೆ ಆಗಿದೆಯಂತೆ. ಮೊದಲಿಗೆ 50 ಕೋಟಿ ಕೊಡ್ತೀವಿ, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಆಫರ್ ಇಟ್ಟಿದ್ರಂತೆ. ಈಗ 50 ಕೋಟಿ 100 ಕೋಟಿಗೆ ಏರಿದಂತೆ. ಏನು ಹೇಳಿದ್ದಾರೆ ನೋಡೋಣ. 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ, ಎಲ್ಲಿಗೆ ಬರ್ತೀರಾ? 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ BJP ಅವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ BJP ಅವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ 100 ಕೋಟಿ ನೀನು ಈಗ ಯಾವನ ಗಿಡಿ ನೀನು ಹಿಡ್ಕೊಂಡು ಹೋಯ್ತಲ್ವಾ ಅಂತ ನಾನು ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಸಂತೋಷ್ ಜಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿಯವರು ಮತ್ತು ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಆದರೆ ನಮ್ಮದು 136 ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಆನಂದ್, ಆಲ್ರೆಡಿ ಸರ್ಕಾರದ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತು. ಆದರೆ ಈಗ ಶಾಸಕ ಗಣಿಗ ರವಿಕುಮಾರ್ ಕೊಡ್ತಿರುವಂಥ ಹೇಳಿಕೆ ಎಷ್ಟರ ಮಟ್ಟಿಗೆ ನಿಜ? ದಿವಿತ್, ಕಾಂಗ್ರೆಸ್ ಸರ್ಕಾರ ರಚನೆಯಾದ ಕೆಲವು ದಿನಗಳ ಬಳಿಕ ಆರಂಭ ಆದಂತ ಅಂದ್ರೆ ಏನು ಸರ್ಕಾರ ಬೇಗ ಬೀಳುತ್ತೆ, ಜಾಸ್ತಿ ದಿವಸ ಉಳಿಯೋದಿಲ್ಲ ಅಂತ ಏನು ವಿಪಕ್ಷಗಳು ಹೇಳ್ಕೊಂಡು ಬರ್ತಾನೆ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಕೂಡ ಸರ್ಕಾರ ಅಸ್ಥಿರಗೊಳಿಸುವಂತ ಪ್ರಯತ್ನವನ್ನ ದೋಸ್ತಿ ನಾಯಕರುಗಳು ಮಾಡ್ತಾನೆ ಇದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಮತ್ತೊಂದು ಸ್ಫೋಟಕ ಜೊತೆಗೆ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಯಾಕೆಂದ್ರೆ ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿಯನ್ನ ಕೊಡುವ ಒಂದು ಆಫರ್ ಅನ್ನ ಇಡ್ಲಾಗ್ತಾ ಇದೆ. ಆ ಮೂಲಕ 50 ಶಾಸಕರನ್ನ ಖರೀದಿ ಮಾಡಿ ಆನಂತರ ಅಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅವರು ಹೇಳಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ಇದುವರೆಗೂ 50 ಕೋಟಿ ಆಫರ್ ಅನ್ನ ಮಾಡ್ಲಾಗ್ತಾ ಇತ್ತು, ಆದ್ರೆ ಈಗ 100 ಕೋಟಿ ಆಫರ್ ಅನ್ನ ಮಾಡ್ಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಏನು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು, ಮೋದಿ ಅವರಿಗೆ ಸರ್ಕಾರವನ್ನ ಬೀಳಿಸ್ತೀವಿ ಅನ್ನೋ ಒಂದು ಮಾತು ಕೊಟ್ಟಿದ್ದಾರೆ ಅಂತ. ಅದೇ ಮಾತುಗಳನ್ನ ಗಣಿಗ ರವಿಕುಮಾರ್ ಕೂಡ ಹೇಳಿದ್ದು. ಏನು ಸಂತೋಷ್ ಜಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ ಸೇರಿದಂತೆ ಎಲ್ಲ ಒಂದಷ್ಟು ಟೀಮ್ ಮಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಏನು ಮಧ್ಯವರ್ತಿಗಳ ಮೂಲಕ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನದಲ್ಲಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ನಮ್ಮ ಶಾಸಕರು ಆ ಆಫರ್ಗಳಿಗೆ ಬಲಿಯಾಗಲ್ಲ ಅಂತ ಮಾತುಗಳನ್ನ ಹೇಳಿರುವಂತದ್ದು. ಅದ್ರ ಜೊತೆಗೆ ಇದೇ ರೀತಿ ಆಫರ್ಗಳನ್ನ ಕೊಡೋದಕ್ಕೆ ಬಂದ್ರೆ ನಾವು ರೆಡ್ ಹ್ಯಾಂಡ್ ಆಗಿ ಇಡಿ ಮತ್ತೆ ಇಡಿಗೆ ನಾವು ಅವ್ರನ್ನ ಇಟ್ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಹೇಳಿಕೆಗೆ ವಿಪಕ್ಷಗಳು ಯಾವ ರೀತಿ ಏನು ಪ್ರತಿಕ್ರಿಯೆ ನೀಡ್ತವೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ದಿವಿತ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಮೂಡ ಹಗರಣದಿಂದ ಸರ್ಕಾರ ಏನಾಗುತ್ತೋ ಅನ್ನುವಂಥ ಚಿಂತೆಯಲ್ಲೇ ಎಲ್ಲ ಚಿಂತೆಗಳು ಶುರುವಾಗ್ಬಿಟ್ಟಿದೆ. ನಾಯಕರಿಗೆ ಢವಢವ ಶುರುವಾಗಿದೆ. ಅದರ ಬೆನ್ನಲ್ಲೇ ಸರ್ಕಾರವನ್ನ ಕೆಡವೋದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಆಫರ್ ನೀಡಲಾಗಿದೆಯಾ? ಈಗೊಂದು ಪ್ರಶ್ನೆ, ಈಗೊಂದು ಮಾಹಿತಿ. ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ಮಾಡಲಾಗಿದೆಯಂತೆ. ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 50 ಜನ MLA ಖರೀದಿಗೆ ನಡೀತಾ ಇದೆಯಾ ಪ್ರಯತ್ನ. ಶಾಸಕರನ್ನ ಸಂಪರ್ಕಿಸುತ್ತಿರುವಂತಹ ಬಿಜೆಪಿ ಬ್ರೋಕರ್ ಅಂತ 50 ಕೋಟಿ ಆಫರ್ ಇತ್ತಂತೆ. ಈಗ ಅದು 100 ಕೋಟಿಗೆ ಏರಿಕೆ ಆಗಿದೆಯಂತೆ. ಮೊದಲಿಗೆ 50 ಕೋಟಿ ಕೊಡ್ತೀವಿ, ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಆಫರ್ ಇಟ್ಟಿದ್ರಂತೆ. ಈಗ 50 ಕೋಟಿ 100 ಕೋಟಿಗೆ ಏರಿದಂತೆ. ಏನು ಹೇಳಿದ್ದಾರೆ ನೋಡೋಣ. 50 ಕೋಟಿಯಿಂದ 100 ಕೋಟಿಗೆ ಹೋಗಿದ್ದಾರೆ. 100 ಕೋಟಿ ಕೊಡ್ತೀವಿ. ಮೊನ್ನೆ ಯಾರೋ ಒಬ್ಬ ಫೋನ್ ಮಾಡಿದ್ದ, ಸರ್ 100 ರೆಡಿ, ಎಲ್ಲಿಗೆ ಬರ್ತೀರಾ? 50 ಜನ MLAಗಳನ್ನ ಪರ್ಚೇಸ್ ಮಾಡೋಕ್ಕೆ BJP ಅವರು 100, ಈಗ 50ರಿಂದ 100ಕ್ಕೆ ಹೋಗಿದ್ದಾರೆ BJP ಅವರು. ನನಗೆ ಯಾರೋ ಒಬ್ಬ ಫೋನ್ ಮಾಡಿದ್ದ, 100 ಕೋಟಿ ನೀನು ಈಗ ಯಾವನ ಗಿಡಿ ನೀನು ಹಿಡ್ಕೊಂಡು ಹೋಯ್ತಲ್ವಾ ಅಂತ ನಾನು ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ. ಹಿಂಗೆ ದಿನನಿತ್ಯ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂತ ನೋಡ್ತಾ ಇದ್ದಾರೆ. 50ರಿಂದ ಈಗ 100 ಕೋಟಿ ಆಫರ್ಗೆ ಹೋಗಿದ್ದಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದೆ, ಮುಖ್ಯಮಂತ್ರಿಗಳು ಸ್ಥಿರವಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ.
ಸಂತೋಷ್ ಜಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿಯವರು ಮತ್ತು ಪ್ರಹ್ಲಾದ್ ಜೋಶಿ ಇವರೆಲ್ಲ ಒಂದು ಗ್ಯಾಂಗ್ ಆಗಿ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಆದರೆ ನಮ್ಮದು 136 ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಫೋನ್ ಸಂಪರ್ಕದಲ್ಲಿ ಸಿಗ್ತಾರೆ. ಆನಂದ್, ಆಲ್ರೆಡಿ ಸರ್ಕಾರದ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತು, ಆದರೆ ಈಗ ಶಾಸಕ ಗಣಿಗ ರವಿಕುಮಾರ್ ಕೊಡ್ತಿರುವಂಥ ಹೇಳಿಕೆ ಎಷ್ಟರ ಮಟ್ಟಿಗೆ ನಿಜ? ದಿವಿತ್, ಕಾಂಗ್ರೆಸ್ ಸರ್ಕಾರ ರಚನೆಯಾದ ಕೆಲವು ದಿನಗಳ ಬಳಿಕ ಆರಂಭ ಆದಂತ ಅಂದ್ರೆ ಏನು ಸರ್ಕಾರ ಬೇಗ ಬೀಳುತ್ತೆ, ಜಾಸ್ತಿ ದಿವಸ ಉಳಿಯೋದಿಲ್ಲ ಅಂತ ಏನು ವಿಪಕ್ಷಗಳು ಹೇಳ್ಕೊಂಡು ಬರ್ತಾನೆ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ಕೂಡ ಸರ್ಕಾರ ಅಸ್ಥಿರಗೊಳಿಸುವಂತ ಪ್ರಯತ್ನವನ್ನ ದೋಸ್ತಿ ನಾಯಕರುಗಳು ಮಾಡ್ತಾನೆ ಇದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಈಗ ಮತ್ತೊಂದು ಸ್ಫೋಟಕ ಜೊತೆಗೆ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಯಾಕೆಂದ್ರೆ ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿಯನ್ನ ಕೊಡುವ ಒಂದು ಆಫರ್ ಅನ್ನ ಇಡ್ಲಾಗ್ತಾ ಇದೆ. ಆ ಮೂಲಕ 50 ಶಾಸಕರನ್ನ ಖರೀದಿ ಮಾಡಿ ಆನಂತರ ಅಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅವರು ಹೇಳಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ಇದುವರೆಗೂ 50 ಕೋಟಿ ಆಫರ್ ಅನ್ನ ಮಾಡ್ಲಾಗ್ತಾ ಇತ್ತು, ಆದ್ರೆ ಈಗ 100 ಕೋಟಿ ಆಫರ್ ಅನ್ನ ಮಾಡ್ಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಏನು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು, ಮೋದಿ ಅವರಿಗೆ ಸರ್ಕಾರವನ್ನ ಬೀಳಿಸ್ತೀವಿ ಅನ್ನೋ ಒಂದು ಮಾತು ಕೊಟ್ಟಿದ್ದಾರೆ ಅಂತ. ಅದೇ ಮಾತುಗಳನ್ನ ಗಣಿಗ ರವಿಕುಮಾರ್ ಕೂಡ ಹೇಳಿದ್ದು. ಏನು ಸಂತೋಷ್ ಜಿ, ಶೋಭಾ ಕರಂದ್ಲಾಜೆ, ಕುಮಾರಸ್ವಾಮಿ ಸೇರಿದಂತೆ ಎಲ್ಲ ಒಂದಷ್ಟು ಟೀಮ್ ಮಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಏನು ಮಧ್ಯವರ್ತಿಗಳ ಮೂಲಕ ಸರ್ಕಾರವನ್ನ ಬೀಳಿಸುವಂತ ಪ್ರಯತ್ನದಲ್ಲಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ನಮ್ಮ ಶಾಸಕರು ಆ ಆಫರ್ಗಳಿಗೆ ಬಲಿಯಾಗಲ್ಲ ಅಂತ ಮಾತುಗಳನ್ನ ಹೇಳಿರುವಂತದ್ದು. ಅದ್ರ ಜೊತೆಗೆ ಇದೇ ರೀತಿ ಆಫರ್ಗಳನ್ನ ಕೊಡೋದಕ್ಕೆ ಬಂದ್ರೆ ನಾವು ರೆಡ್ ಹ್ಯಾಂಡ್ ಆಗಿ ಇಡಿ ಮತ್ತೆ ಇಡಿಗೆ ನಾವು ಅವ್ರನ್ನ ಇಟ್ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಹೇಳಿಕೆಗೆ ವಿಪಕ್ಷಗಳು ಯಾವ ರೀತಿ ಏನು ಪ್ರತಿಕ್ರಿಯೆ ನೀಡ್ತವೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ದಿವಿತ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳ. ಮತ್ತು ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.